Hey guys, welcome back to Naughty Threads. In today's video, we'll see what are the courses or classes we have at Naughty Threads. We have Ari work classes, crochet tassels, traditional sari kuchu, jewelry making class, and very soon we will also be starting tailoring classes. So I've made a short video on Ari work classes as to how we conduct and what all is covered and uh, there is also one student who shared her experience here at Naughty Threads. So this is how the classes are conducted. All of them are learning RE work. So in RE work, starting from basics to advanced, all the stitches, different types of stitches using zari and silk thread will be covered. We have bead work, kundan work, different types of knots, embossing work, and cut work, patchwork. So all these types of work is covered if you take up RE classes. So this is one of our students' work post completion of all the stitches. Uh, uh, we actually ask the students to do something like this. Uh, so again, here you can see mirror work and patchwork. So these students are almost in the finishing stage. So once they are done with this, they will start working on their blouse. That's how it goes. And one of the student was really happy to share the experience she had with Naughty Threads, and here it is. ನನ್ನ ಹೆಸರು ವಿನೋದ ಅಂತ. ಆ್ಯಕ್ಚುಲಿ ನನಗೆ ಆರಿ ವರ್ಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾನು ಇಂಟರ್ನೆಟಲ್ಲೆಲ್ಲ ತುಂಬ ಸರ್ಚ್ ಮಾಡ್ತಾ ಇದ್ದೆ. ಹಾಗಾಗಿ ಇಂಟರ್ನೆಟಲ್ಲಿ ಸಿಕ್ಕಿದೆ ನನಗೆ ಈ ನಾಟಿ ಥ್ರೆಡ್ದು ಕಾಂಟ್ಯಾಕ್ಟ್ ನಂಬರು. ಸೊ ನಾನು ಬೆಂಗಳೂರಲ್ಲಿ ಮತ್ತೆ ಹೇಗೆ ಕೋರ್ಸಸ್ ಮಾಡ್ತಾರೋ ಕಂಡಕ್ಟ್ ಮಾಡ್ತಾರೋ ಫೀಸು ಅದು ಇದು ತುಂಬ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಮ್ಯಾಮ್ ಕಾಲ್ ಮಾಡಿ ಹೇಳಿದಾಗ ನನ್ನ ಫೀಸ್ ಕೂಡ ತುಂಬ ಓಕೆ ಆಯಿತು. ಕಮ್ಮಿ ಫೀಸು, ಕಡಿಮೆ ಟೈಮು, ಅಲ್ಲೆಲ್ಲ ಕಲ್ತ್ಕೋಬೋದು ಅಂತ. ಹಂಗಾಗಿ ಬಂದು ಜಾಯಿನ್ ಆದೆ ಬಿಫೋರ್ 1 ಮಂತ್. ಬಟ್ ಐ ಆಲ್ರೆಡಿ ನನ್ನ ಬ್ಲೌಸ್ ಕೂಡ ಫಿನಿಶ್ ಮಾಡಿದ್ದೀನಿ. ಸೊ ನೌ ಐ ಆಮ್ ಸೋ ಹ್ಯಾಪಿ. ಇವನ್ ಇವ್ರು ಕಲಿಸೋ ವೇನಲ್ಲಿ ತುಂಬ ಕಷ್ಟ ಅನಿಸುತ್ತೆ, ಬಟ್ ಇವ್ರು ಈಸಿ ಮೆಥಡ್ಸ್ನ ಹೇಳೋದ್ರಿಂದ, ಟೆಕ್ನಿಕ್ಸ್ ಹೇಳೋದ್ರಿಂದ, ಅಥವಾ ನಾವು ಮಾಡಬೇಕಾದ್ರೆ ಬ್ಲೌಸಸ್ ಅಥವಾ ಕ್ಲಾತ್ಸ್ನ ಹೇಗೆ ಕ್ಯಾರಿ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳೋದ್ರಿಂದ ನಾನು ತುಂಬ ಈಸಿಯಾಗಿ ಕಲ್ತ್ಕೊಂಡೆ. ಐ ಆಮ್ ಸೋ ಕಂಫರ್ಟೇಬಲ್ ಇಲ್ಲಿ ಕಲ್ತ್ಕೊಳ್ಳೋಕ್ಕೆ. ಈವನ್ ನನ್ಗೆ ಒನ್ ಡೇ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ನಾನು ತುಂಬ ಮಿಸ್ ಮಾಡ್ಕೊಂಡೆ ಅನ್ಸೋಷ್ಟು ನನ್ನ ಕಂಫರ್ಟೇಬಲ್ ಆಗಿ ಕಲ್ತ್ಕೊಳ್ಳೋ ಥರ ಮಾಡಿದ್ರು ಮ್ಯಾಮ್ ನನಗೆ. ಸೊ ಹಂಗಾಗಿ ನಾನು ಇವಾಗ ಯಾವ ಥರ ಡಿಸೈನ್ಸ್ ಬೇಕಾದ್ರೂ ಬ್ಲೌಸಲ್ಲಿ ಮಾಡೋಷ್ಟು ಕೆಪಬಿಲಿಟಿ ಹೊಂದಿದ್ದೀನಿ ಅಂದರೆ ಬಿಕಾಸ್ ಆಫ್ ಕನಿಕಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದು 35 ಕೋರ್ಸಸ್ಸಲ್ಲಿ ಬೇಸಿಕ್ ಎಲ್ಲ ಸ್ಟಿಚಸ್ಸು ಇದೆಲ್ಲ ಬೇಸಿಕ್ ಸ್ಟಿಚಸ್ಸು ಫಸ್ಟ್ ಇದನ್ನೇ ಹೇಳ್ತಾರೆ. ನಮಗೆ ಇದು ಕಂಪಲ್ಸರಿ ಕಲೀಲೇಬೇಕು. ಇದು ಕಲ್ತ್ರೇನೆ ನಾವು ಮುಂದೆ ಡಿಸೈನ್ಸ್ಗೆಲ್ಲ ಹೋಗೋದು. ಎಲ್ಲ ಬೇಸಿಕ್ ಸ್ಟಿಚ್ಗಳು ಮುಗಿದ್ಮೇಲೆ ನಾವು ಸ್ಮಾಲ್ ಡಿಸೈನ್ಸ್ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಡಿಸೈನ್ಸ್ಗಳನ್ನ ಇದು ಮಾಡ್ಕೊಂಡು ಆಮೇಲೆ ಆ ಎಲ್ಲ ಸ್ಟಿಚಸ್ನ ಇದರಲ್ಲೇ ಅಪ್ಲೈ ಮಾಡೋದು, ಅಂದರೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊತೀವಿ. ಆಮೇಲೆ ಮಿರರ್ ವರ್ಕ್ ಇದೆಲ್ಲ ನಾವು ಬೇಸಿಕ್ ಮಿರರ್ ವರ್ಕ್ ಕಲ್ತ್ಕೊಂಡ್ರೆ ನಾವು ಆ ಮಿರರ್ನ ಯಾವ ಡಿಸೈನ್ಗೆ ತಕ್ಕಂತೆ ಹಾಗೆಲ್ಲ ಯಾವ ಥರ ಬೇಕೋ ಆ ಥರ ನಾವು ಯೂಸ್ ಮಾಡ್ಕೊಬೋದು. ಆಮೇಲೆ ಇದು ಸ್ಮಾಲ್ ಕುಂದನ್ ವರ್ಕ್ಸು. ಕುಂದನ್ ಕೂಡ ಅಷ್ಟೇ, ನಮಗೆ ಬೇಸಿಕ್ ಗೊತ್ತಿದ್ರೆ ನಾವು ಬ್ಲೌಸಲ್ಲಿ ಯಾವ ಥರ ಡಿಸೈನ್ನ ಹಾಕಿಟ್ಟಿರ್ತೀವಿ ಅದಕ್ಕೆ ನಾವು ಹೇಗೆ ಬೇಕೋ ಹಾಗೆ ನಾವು ಕಸ್ಟಮೈಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಇದು ನಾನು ಕಲಿಬೇಕಾದ್ರೆ ನಮ್ಮ ಮ್ಯಾಮ್ ಹೇಳ್ಕೊಡುವಾಗ ನಾನು ಮಾಡಿರೋದೆಲ್ಲ ಕಲ್ತ್ಕೊಳ್ಳೋಗಿ ಮಾಡಿರೋ ಸ್ಟಿಚ್ಗಳಿದೆಲ್ಲ ನಾನು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇದೆಲ್ಲ ಇದು ಮಾಡಿಕೊಂಡು ನಾನು ನನ್ನ ಬ್ಲೌಸ್ ಕೂಡ ಮಾಡಿದ್ದೀನಿ ಒಂದು ಡಿಸೈನು. ಇದರಲ್ಲಿ ನಾನು ಆಲ್ಮೋಸ್ಟ್ ಸ್ಯಾಟಿನ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ಚು, ಕುಂದನ್ ವರ್ಕು ಎಲ್ಲ ಮಾಡಿದ್ದೀನಿ ಇದರಲ್ಲಿ. ಇದೇ ಥರ ನೀವು ಎಲ್ಲ ಬೇಸಿಕ್ ಎಲ್ಲ ಕಲ್ತ್ಕೊಂಡ್ರೆ ಅಂದರೆ ನೀವು ಓನ್ ಬ್ಲೌಸಸ್ ನೀವೇ ಮಾಡ್ಕೋಬೋದು. So these are the different works done by students here after completion of their course. So that's it for today then. I hope you guys like this video. In case you did, please give us a thumbs up and continue to support us. I will see you soon in my next video. Until then, take care guys. Bye bye.